जय बोलो भारत माता की कांग्रेस पार्टी के ಲೈಲಾ ಇಡಂತ ಸೇತ್ಲು ಇಷ್ಟಪಡೋದು ದಯವಿಟ್ಟು ನಿಮ್ಮ ಕಾಂಗ್ರೆಸ್ನ ಕೂಗು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಮುಟ್ಟಬೇಕು, ಆ ರೀತಿ ಕೂಗಬೇಕು. ಬಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿಗೆ ಥ್ಯಾಂಕ್ ಯು. ಈಗ ನಾನು ಮಾತಾಡೋಕ್ ಮೊದಲು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ, ನಮ್ಮ ಆದಿನಾರಾಯಣ ಅವ್ರ ಮೇಲೆ, ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಬಂದಿರತಕ್ಕಂಥ ನನ್ನ ಅಕ್ಕ ತಂಗಿಯರ ತಾಯಂದ್ರಿಗೆ ಸಾಷ್ಟಾಂಗವಾಗಿ ನಾನು ನಮಸ್ಕಾರ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಬಂದಿದ್ದೀರಾ. ನಿಮ್ಮ ನಂಬಿಕೆಯನ್ನು ನಾವು ಇದು ಮಾಡಲ್ಲ. ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಈ ಮುಳಬಾಗಿಲು ತಾಲೂಕಲ್ಲಿ ಸತತವಾಗಿ ಸಮಾಜ ಸೇವೆಯಲ್ಲಿ 15-20 ವರ್ಷಗಳು ಮಾಡಿದ್ರು. ಕಾರಣಾಂತರಗಳಿಂದ ಈಗ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕಿಗೆ ಶಾಸಕರಾಗಿ ಹೋಗ್ಬೇಕಾಗಿ ಬಂತು. ಕೋಲಾರಲ್ಲಿ 15 ದಿವಸಕ್ಕೆ ಹೋದ್ರೆ 15 ದಿವಸದಲ್ಲಿ ಏನಪ್ಪ ಮೈಕು ಅಲ್ಲಿ ಶಾಸಕರ ಮಾಡಿದ್ರು. ಅಲ್ಲಿ ಶಾಸಕರಾಗಬೇಕಾಗಿದ್ರೆ ಇಲ್ಲಿನ ತಾಯಂದಿರ ಆಶೀರ್ವಾದ ಆತ ಮೇಲೆ ಬಿದ್ದಿದೆ. ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ತಾಲೂಕಲ್ಲಿ ಎಮ್ಮೆಲ್ಯೆ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇದೆ. ಯಾಕಂತಂದ್ರೆ ಇಲ್ಲಿ ಮನೆ ಮಾತಾಗಿದ್ದ, ಮನೆಯ ಮಗನಾಗಿದ್ದ, ಆ ಒಂದು ಸ್ಥಾನ ಖಾಲಿ ಆಗೋಯ್ತು. ಇಲ್ಲಿ ನಮ್ಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದಾಗ ನನ್ನನ್ನ ಅಧ್ಯಕ್ಷ ಮಾಡಿದ್ರು. ಅಧ್ಯಕ್ಷ ಮಾಡಿದ ಕೊತ್ತೂರು ಮಂಜು ಆ ಕಡೆ ಹೋಗ್ಬಿಟ್ಟ, ಇಲ್ಲಿ ಎಮ್ಮೆಲ್ಯೆ ಸೋತೋದ್ವು, ನಾವ್ ಹೆಂಗ್ ಪಕ್ಷ ಕಟ್ಟೋದು ಅಂತ ಒಂದು ಭಯ ಇತ್ತು. ಆ ಭಯ ನೀಗಿಸುವುದಕ್ಕೆ ಇವತ್ತು ಕೊತ್ತೂರು ಮಂಜುನಾಥ ರೂಪದಲ್ಲಿ ಇನ್ನೊಬ್ಬ ಚಿಕ್ಕ ಕೊತ್ತೂರು ಮಂಜುನಾಥ ಆದಿನಾರಾಯಣ ಬಂದಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಈ ಆದಿನಾರಾಯಣ ಕೂಡ ಮುಳಬಾಗಿಲು ತಾಲೂಕಲ್ಲಿ ಶಾಸಕರನ್ನಾಗಿ ಮಾಡುವಂತ ಶಕ್ತಿ ನಿಮ್ಮಲ್ಲೇ ಇದೆ, ನೀವೇ ಮಾಡ್ಬೋದು. ಹಂಗಾಗಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹೆಸರುಗಳು ಯಾರ್ದು ಹೇಳಲ್ಲ, ದಯವಿಟ್ಟು ಕ್ಷಮಿಸಬೇಕು. ಎಲ್ರಿಗೂ ಒಂದು ಸುತ್ತ, ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯ ತಾಯಂದ್ರು ನಿಮ್ಮೆಲ್ರಿಗೂ ಒಂದು ಸುತ್ತ. ಈಗ ಏನು ಈ ಕಾರ್ಯಕ್ರಮ ಮಾಡ್ತಾ ಇದೀವೋ ಇದು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದೀವಿ. ಈಗ ಅಂದ್ರೆ ಪ್ರತಿ ಗ್ರಾಮದಿಂದ 2-3 ಜನ ಕಾಂಗ್ರೆಸ್ ಪಕ್ಷದ ವಾಲಂಟಿಯರ್ಗಳಾಗಿ ಬಂದಿದ್ದಾರೆ. ಈ ವಾಲಂಟಿಯರ್ಗಳ ಕೆಲಸ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತೀವಿ. ನಿಮ್ಗೆಲ್ರಿಗೂ ಶಕ್ತಿ ತುಂಬುವಂತ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಿಮ್ಮನ್ನ ಇವತ್ತು ಗುರುತಿಸಿ, ಉದಾಹರಣೆಗೆ ಹೇಳ್ತೀನಿ. ಸುಬ್ಬಮ್ಮ ನಿಲ್ಸ್ಕೊ, ದೇವರ ಸಮುದ್ರಮ್ಮ, ಸುಬ್ಬಕ್ಕ. ಈಗ ಸುಬ್ಬಕ್ಕ ಇದ್ದಾಳೆ, ಆ ಊರಲ್ಲಿ ಆಯಮ್ಮ ನಮ್ಗೆ ಲೀಡ್ರು. ಆ ಊರಲ್ಲಿ ನೆಕ್ಸ್ಟ್ ನಮ್ಮ MG ಮಾರ್ಕೆಟ್ ಅಲ್ಲಿ ಮಾಡ್ತಕ್ಕಂಥ ಒಂದು ಏನ್ ಕಾರ್ಯಕ್ರಮ ಇದೆಯೋ 20 ಜನ ಪಾಸ್ ಕೊಡ್ತೀವಿ ಆಯಮ್ಮನಿಗೆ. ಎಷ್ಟಂದ್ರೆ ಅಷ್ಟು, ಯಾರಂದ್ರೆ ಅವ್ರು ಬಂದು ಯಾರಂದ್ರೆ ನುಗ್ಗಕ್ಕಾಗಲ್ಲ, ಎಷ್ಟು ಜನ ಅಂದ್ರೆ ಅಷ್ಟು ಬರಕ್ಕಾಗಲ್ಲ. ಬಹಳ ಶಿಸ್ತುಬದ್ಧವಾಗಿ ಮಾಡೋಣ. 20 ಪಾಸ್ ಆಯಮ್ಮನ ಕೈ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದ ಮೇಲೆ ಯಾರ ಪ್ರೀತಿ ಇದೆ, ಯಾರಿಗೆ ವಿಶ್ವಾಸ ಇದೆ, ಅವ್ರು ಮಾತ್ರ ಕೊಡ್ಲಿ ಆ ಪಾಸ್. ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳೋದವ್ರು ಬರ್ಲಿ. ಕಾಂಗ್ರೆಸ್ ಬಾವುಟ ಕಾಯಿ ಕೆಳಗಡೆ ಹಾಕ್ಬಿಟ್ಟು ತುಳಿಯುವಂತವ್ರು ಬೇಕಾಗಿಲ್ಲ. ಈಗ ಯಾಕೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ, ಕೂಕಮ್ಮ ಕೂಕತ್ತಲ್ಲಿ ರಮಾದೇವಮ್ಮ ಮೇಡಮ್ಮ, ಓಕೆ, ನಿಮ್ಗೂ ಅಷ್ಟೇ. ಏನು ನಿಮ್ಮ ಟೌನ್ ಅಲ್ಲಿ ಇರುತ್ತೋ ಅವರು ಕರ್ಕೊಂಬರುವಂತ ಜವಾಬ್ದಾರಿ ನಿಮ್ದೆ. ಪುನಃ ಅವ್ರಿಗೆ ಸೀರೆಗಳು ಕೊಟ್ಟು, ಅರಸಿನ ಕೊಟ್ಟು, ಕುಂಕುಮ ಕೊಟ್ಟು, ಬಳೆ ಕೊಟ್ಟು, ನಾವು ಏನ್ ಬ್ರಾಹ್ಮಣರಿಗೆ ಕರೆಸಿರ್ತೀವಿ, ಪೂಜೆ ಮಾಡಿಸ್ತೀವಿ. ಪೂಜೆ ಮಾಡಿ ಅಚ್ಚಂತಿಗಳವ್ರಿಗೆ ಹಾಕಿ ದೀರ್ಘ ಸುಮಂಗಲಿ ಭವ, ನೀನ್ 100 ವರ್ಷ ಬಾಳ್ಬೇಕು, ನೀನು ನಮ್ಗೆ ಅಕ್ಕ ತಂಗಿ ತಾಯಿ ಆಗಿರ್ಬೇಕು ಅಂತ ಹೇಳಿ ಒಬ್ಬ ಮನೆ ಮಗನಾಗಿ, ನಿಮ್ಮ ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ ಅದನ್ನ ಒಂದು ಸಂಕಲ್ಪನ ಮಾಡುವಂತ ಒಂದು ದಿನ ಮಾಡ್ತಾ ಇದ್ವಿ. ಈ ಸಂಕಲ್ಪ ಮಾಡೋದ್ರಲ್ಲಿ ಇವತ್ತಂತೂ ನಮ್ಗೆ ಬಹಳ ಭಯ ಇತ್ತು. ಏನಂತಂದ್ರೆ 1000 ಜನಕ್ಕೆ ಬಿರಿಯಾನಿ ಮಾಡಿಬಿಡ್ರಿ ಅಂತಂದ್ರು. ನಾನು ಏನ್ ರಾತ್ರಿ ಹೋಗ್ಬಿಟ್ಟಿದ್ದು 300 kg ಚಿಕನ್ ತಂದ್ಬಿಟ್ಟು ಬಿರಿಯಾನಿ ಮಾಡ್ರಿ ಅಂದೆ. ಆಮೇಲೆ ಬರ್ತಾರೋ ಇಲ್ವೋ, ಒಂದ್ ವೇಳೆ ಬಿರಿಯಾನಿ ಇಷ್ಟು ಉಳಿದೋದ್ರೆ ಏನ್ ಮಾಡೋದು ಅಂತ ಚಿಂತೆ ಆಯ್ತು. ಇವಾಗ ನನಗೆ ತೃಪ್ತಿ ಆಗಿದೆ. ನೀವೆಲ್ಲ ಸೇರಿದ್ದೀರಾ, ಬಹಳ ಶಾಂತ ಚಿತ್ರಾಗಿ ಈ ಸಭೆಯನ್ನು ನಡೆಸ್ಕೊಟ್ಟಿದ್ದೀರಾ. ಇನ್ನೂ ಸ್ವಲ್ಪ ಹೊತ್ತಿದ್ದು ಊಟ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬೇಕು. 8 ದಿನಗಳಲ್ಲಿ ನಿಮ್ಗೆ ಒಳಗಡೆ 26, 27, 28ನೇ ತಾರೀಕು ಒಳಗಡೆ ಒಂದು 10 ಪಂಚಾಯತಿಯನ್ನ ಇಲ್ಲಿ ಕರೆಸ್ತೀವಿ.
ಕರೆದಾಗ ಬಟ್ಟೆ ನಿಮ್ಗೆ ಕೊಟ್ಟು ಕಳಿಸ್ತೀವಿ. ಈ ಬಟ್ಟೆಯನ್ನು ಎತ್ಕೊಂಡು ಹೋಗಿ ಹೊಲಿಸ್ಕೊಂಡು ಈ ಬಟ್ಟೆಯನ್ನು ಧರಿಸ್ಕೊಂಡು 8ನೇ ತಾರೀಕು ಬರಬೇಕು. 8ನೇ ತಾರೀಕು ಬಂದಾಗ ನಿಮ್ ಜವಾಬ್ದಾರಿ ಏನಿರುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಯವರು ಒಂದು ಲೈನಲ್ಲಿ ಕೂತ್ಕೋಬೇಕು 20 ಜನ. ಆ 20 ಜನನ್ನ ನೀವೇ ನೋಡ್ಕೋಬೇಕು. ಇವತ್ತು ಯಾರು ನೀವು ಬಂದಿದ್ದೀರೋ ನೀವೇ ನಮ್ಮ ಲೀಡರ್ಗಳು, ನೀವೇ ನೋಡ್ಕೋಬೇಕು. ನಿಮ್ಗೆ ಪಾಸ್ಗಳು ಕೊಟ್ಟಿರ್ತೀವಿ. ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದ್ರೂ ಆಗ್ಲಿ ಪಕ್ಷದ ಸಂಘಟನೆಗೆ ಆ ಊರಿಗೆ ಬರ್ಬೇಕಾದ್ರೆ ನಿಮ್ಮನ್ನು ನೋಡಿ ಆಮೇಲೆ ಊರೊಳಗೆ ಹೋಗೋದು. ನಾವು ನಿಮ್ಮನ್ನು ಮಾತಾಡಿಸ್ಕೊಂಡು ಆಮೇಲೆ ಊರೊಳಗೆ ಹೋಗೋದು. ಯಾಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 138 ಕಾಂಗ್ರೆಸ್ ಪಕ್ಷದ MLA ಗೆಲ್ಲಿಸ್ಕೊಂಡಿದೆ ಅಂತಂದ್ರೆ ಕೇವಲ ಈ 5 ಗ್ಯಾರಂಟಿಗಳು ಮತ್ತು ಈ ಸ್ತ್ರೀ ಶಕ್ತಿಯಿಂದ ಮಾತ್ರ, ನಿಮ್ಮಿಂದ ಮಾತ್ರ. ಚಪ್ಪಲ್ ತಟ್ಲಾಕದಂಗ ಇವರು ఇది మీనింటి కదా, ఇదే గెలిచిన గవర్నమెంట్ ఉండేది. ఇప్పుడు MLA ఎవరన్నా ఉండొచ్చు. ఆ పని చేయడానికి ఇప్పుడు మనం చేస్తా ఉండదు. ఓకే, ಈಗ ಇದನ್ನ ಇಲ್ಲಿ ಈ ವರ್ಷ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಪ್ರತಿ ಹೋಬಳಿಗೂ ಸಭೆ ಮಾಡ್ತೀವಿ. ಅಲ್ಲೇ ಈ ಒಂದು ದೀರ್ಘ ಸುಮಂಗಲಿ ಭವ ಮಡಲು ತುಂಬುವ ಕಾರ್ಯಕ್ರಮನ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. 3ನೇ ವರ್ಷಕ್ಕೆ ಇದೇ ಆದಿನಾರಾಯಣ ಮತ್ತು ಅವರ ಹೆಂಡತಿ ಅವರ ದಂಪತಿಗಳಿಬ್ಬರು ಸೇರಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಬರುವಂತ ಒಂದು ಕಾರ್ಯಕ್ರಮ ಕೂಡ ರೂಪಿಸ್ತೀವಿ. ನಿಮ್ ಮನೆ ಬಾಗಿಲಿಗೆ ಬಂದು ಅವರಿಬ್ಬರು ಬಂದು ನಿಮ್ಮ ಆಶೀರ್ವಾದ ಪಡೆದು ಅಲ್ಲೇ ದೀರ್ಘ ಸುಮಂಗಲಿ ಭವ ಆಶೀರ್ವಾದ ಮಾಡ್ಬರುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆಲ್ಲ ಕೂಡ ನಿಮ್ಮ ಶಕ್ತಿ, ನಿಮ್ಮ ಸಹಕಾರ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದೀವಿ. ಈಗ ಕೆಲವರು ಅನ್ಕೋಬಹುದು ಇನ್ನೂ 3 ವರ್ಷ ಇದೆ, ಆದ್ನಾರಾಯಣ ಅವಾಗ್ಲೇ ಸ್ಪೀಡ್ ಆಗಿ ಹೋಗಿದ್ದಾನಂತ. ಆದ್ನಾರಾಯಣಗೋಸ್ಕರ ಅಲ್ಲ ಈ ಸ್ಪೀಡ್. ಈ ಸ್ಪೀಡ್ ಏನಾದ್ರೂ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಬರ್ತಾ ಇದೆ, ಮುನ್ಸಿಪಾಲಿಟಿ ಬರ್ತಾ ಇದೆ. ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಸ್ಕೋಬೇಕು ಅಂತಂದಾಗ ನನ್ನ ಎಲೆಕ್ಷನ್ ಬಂದಾಗ ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಮುಳಬಾಗಿಲು ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಮಾತ್ರ ಮೊನ್ನೆ 2023ರಲ್ಲಿ ಮಾತ್ರ. 23ರಲ್ಲಿ ಬಂದಾಗ ನಮ್ಗೆ ಚುನಾವಣೆ ನಡೆಸೋ ಟೈಮ್ ಇರ್ಲಿಲ್ಲ. ಕೊನೆಯ ದಿನ ಆತನಿಗೆ ಕಾಂಗ್ರೆಸ್ ಬಿ ಫಾರಂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಒಂದು ಶ್ರಮದಿಂದ ಅವತ್ತು ಬಿ ಫಾರಂ ಬಂತು. ಆ ಬಿ ಫಾರಂ ಎತ್ಕೊಂಡ್ ಬಂದಾಗ ಈ ಮುಳಬಾಗಿಲು ತಾಲೂಕಲ್ಲಿ ಅದನ್ನ ಗುರುತಿಸಿ 70,000 ಮತಗಳನ್ನು ಕೊಟ್ಟಿದ್ದಾರೆ. ಆ 70,000 ಮತಗಳನ್ನು ಕೊಟ್ಟಿರ್ತಕ್ಕಂಥ ನನ್ನ ಅಕ್ಕ ತಂಗಿಯರು, ತಾಯಂದ್ರು, ಅಣ್ಣಂದ್ರು, ತಮ್ಮಂದ್ರು ಕೂಡ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆ ಸಲ್ಲಿಸಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅದನ್ನ ಮತ ನೋಡಿರಲ್ಲ ಅವಾಗ, ಅಂತಾದ ಅವತ್ತು 70,000 ಮತಗಳನ್ನು ಕೊಟ್ಟಿದ್ದಾರೆ. ಈಗ ಸಕ್ರಿಯವಾಗಿ ತೊಡಗಿಸ್ಕೊಂಡು ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಹೋಗುವಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮಲ್ಲೆಲ್ಲರೂ ಪ್ರಾರ್ಥನೆ ಮಾಡೋದಿಷ್ಟೇ, ಏನಿವಾಗ ನಮ್ಮ ಸಿದ್ದರಾಮಣ್ಣ ಅವ್ರ ಸರ್ಕಾರ 5 ಗ್ಯಾರಂಟಿಗಳು ಕೊಡ್ತಾ ಇದೆಯೋ ಆ 5 ಗ್ಯಾರಂಟಿಗಳು ಮುಂದುವರಿಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಅಂತಂದ್ರೆ ಮುಳಬಾಗಿಲಲ್ಲಿ ಕಾಂಗ್ರೆಸ್ ಪಕ್ಷ ನೀವು ಗೆಲ್ಲಿಸ್ಬೇಕು. ನೀವು ಕಾಂಗ್ರೆಸ್ ಮತ ನೀಡಿ ಕಾಂಗ್ರೆಸ್ ಅನ್ನು ಆಶೀರ್ವಾದ ಮಾಡಿದಾಗ ಈ 5 ಗ್ಯಾರಂಟಿಗಳು ಯಾರು ಕಿತ್ಕೊಳಕ್ಕಾಗಲ್ಲ. ನೋಡಿ, ಈ ಕುದುರೆ ಇದೆ ಗುರುಮ್ಗೆ ಹುಲು ಪಟ್ಟು ಪಡ್ತಾರ, ಗಾಡಿದಕ್ಕೆ ಕಡಿಮೆ ಪಟ್ಟ ಅದು ಹುಲು ಪಡ್ತಾರ నాకు పెట్టలేదు ಅಂತ. గాడిదకి పెట్టేది దావెంటి మేసుకుపోయేది, గురుము పెట్టేది ఉలువులు. కారణం ఏమంటే గురుము అట్లా మోస్తుంది. ಹಂಗೆ ಇವತ್ತು ನಮ್ಮ ಸರ್ಕಾರ ಏನು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಅದು ಕೊಟ್ರೆ ಅವ್ರ ಆಶೀರ್ವಾದ ಮಾಡ್ತಾರೆ ಅಂತಂದ್ರು. ಅದೇ ರೀತಿಯಾಗಿ ಈಗ ನಮ್ಮ ನಾಯಕರಾದಂತ CV ಗೋಪಾಲ್ ಅವರು ಬೆಳಿಗ್ಗೆ ಕರೆದಿದ್ದೆ, ಪಾಪ ಎಲ್ಲ ಹೋಗ್ಬೇಕಣ್ಣ ನನಗೆ, ಯಾರು ನಮ್ಮ ಸ್ವಾಮೀಜಿ ಬರ್ತಾ ಇದಾರೆ, ಸ್ವಾಮೀಜಿ ಜೊತೆ ಹೋಗ್ಬಿಡ್ತೀನಿ ಅಂದ್ರು. ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ 26, 27, 28 ಪಂಚಾಯತ್ ವೈಸ್ ಫಿಕ್ಸ್ ಮಾಡ್ತೀವಿ. 10 ಪಂಚಾಯತ್ ಕರೆಸ್ಕೊಳ್ತೀವಿ, ಅವರಿಗೆ ಬಟ್ಟೆ ಕೊಟ್ಟು ಕಳಿಸ್ಕೊಡ್ತೀವಿ. ಮುಂದಿನ ತಿಂಗಳು 8ನೇ ತಾರೀಕು ಪುನಃ ನೀವು ನಿಮ್ಮ ಊರಿಂದ 20 ಜನ ಕರ್ಕೊಂಡ್ ಬರುವಂತ ಒಂದು ಜವಾಬ್ದಾರಿ ತಗೋಬೇಕು.
ಆ ರೀತಿ ಈ ಸಲ 20 ಜನ ಕೊಡೋಣ, ನೆಕ್ಸ್ಟ್ ಇಯರ್ 40 ಜನ ಕೊಡೋಣ, ಇನ್ನೊಂದು ನೆಕ್ಸ್ಟ್ ಇಯರ್ ಗ್ರಾಮಕ್ಕೆಲ್ಲನೂ ಕೊಡೋಣ. ಆ ಒಂದು ಕಾರ್ಯಕ್ರಮ ಮಾಡೋಣ. ಅದು ಏನು ಮಾಡಿದ್ರು ಕೂಡ ನಿಮ್ಮ ಮುಖಾಂತರ ಮಾಡ್ತೀವಿ. ನೀವು ವಾಲಂಟಿಯರ್ಸ್ ಇವಾಗ ಏನು ಹೆಸರು ಕೊಟ್ಟಿದ್ದೀರೋ ಅವರು ದಯವಿಟ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ಕಾಂಗ್ರೆಸ್ ಪಕ್ಷನ ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇರ್ಲಿ ಅಂತ ಕೋರುತ್ತಾ, ಈಗ ಹೌದು ಕೆಲವ್ರು ಕೇಳ್ಬೋದು, ಅದೇನು ಮಹಿಳೆಯರಿಗೆ ಮಾತ್ರ ಸೀರೆ ಕೊಡ್ತಾ ಇದ್ರೆ ಗಂಡಸರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಈ ప్రశ్న ಬರ್ಬೋದು. ఉండప్ప అమ్మ మీరెవరు చెప్పండమ్మా, నేను చెప్పే బదులు మీకు మాత్రం మొట్లు ఇచ్చి మగవాళ్ళకి ఇస్తా ఉండలేదు అడిగితే మేమేం చెప్పాలా? విజయశాంతి ಹೇಳ ಮಾಯ ಅನ್ನೋದು ಹೇಳ್ತೇನಾ? ನೋಡಿ ನಮ್ಮ ಮಾಜಿ ಚೇರ್ಮನ್ ಒಂದು ನಿಮಿಷ ಹೇಳ್ಬಿಟ್ಟು